ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 4, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ US ಕ್ಯಾಪ್ಚರ್ಸ್ ಮದುರೋ ಆಫ್ಟರ್ ಸ್ಟ್ರೈಕ್ಸ್ ಆನ್ ವೆನೆಜುಲಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ನೀವು ಇಲ್ಲಿ ಕಾಣಬಹುದು, ಈ ಒಂದು ಚಿತ್ರೀಕರಣದಿಂದ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಕೋಲಸ್ ಮದುರೋ ಅವರನ್ನು ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ US ಕ್ಯಾಪ್ಚರ್ ಮಾಡಿದ ವೆನೆಜುಲಾದ ಲೀಡರ್ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ ಫಸ್ಟು ವೆನೆಜುಲಾ ಎಲ್ಲಿ ಕಂಡು ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೊಕೇಶನನ್ನು ನಾವು ಇಲ್ಲಿ ಗಮನ ಹರಿಸಬೇಕಲ್ಲ. ಅದಾದಮೇಲೆ ಇಶ್ಯೂ ಏನಿದೆ, ಯಾಕೆ US ಇವತ್ತು ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ ಅಂತ ನೋಡ್ಬೋದು. ಇಲ್ಲಿ ಪ್ರಸ್ತುತವಾಗಿ ಅಬ್ಸರ್ವ್ ಮಾಡಿ ವೆನೆಜುಲಾನ ನೋಡಿದಾಗ ಸೌತ್ ಅಮೇರಿಕಾದ ಒಂದು ನಾರ್ತ್ ರೀಜನಲ್ಲಿ ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ಇದರ ಒಂದು ಕ್ಯಾಪಿಟಲ್ ರೀಜನ್ ಇದೆ ಕಾರ್ಕಾಸ ಅಂತಕ್ಕಂಥ ಒಂದು ಏರಿಯಾ. ಇಲ್ಲಿ ಇವಾಗ ಆಲ್ರೆಡಿ ಮಿಲಿಟರಿ ಪಡೆಗಳು ಇರ್ತಾ ಇರೋದನ್ನು ನೋಡ್ತಾ ಇದ್ವಿ. USಗೆ ಸಂಬಂಧಪಟ್ಟಂಥ ಒಂದು ಮಿಲಿಟರಿ ಪಡೆ ಇರುವಂಥ. ಇವಾಗ ಇದು ಸುತ್ತುವರೆದಿರ್ತಕ್ಕಂಥ ಏರಿಯಾಗಳು ಯಾವ ರೀತಿಯಾಗಿದೆ. ಇಲ್ಲಿ ನಾರ್ತ್ ಏರಿಯಾ ಅಂತ ನೋಡಿದಾಗ ಕೆರೆಬಿಯನ್ ಸಿ ಇರುವಂಥದ್ದಾಗಿರ್ಬೋದು, ಅಟ್ಲಾಂಟಿಕ್ ಓಷನ್ ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ವಿ. ಅಗೇನ್ ಈಸ್ಟ್ ರೀಜನಲ್ಲಿ ಅಂತ ಬಂದಾಗ ಅಥವಾ ಪರ್ಟಿಕ್ಯುಲರ್ಲಿ ನಾರ್ತ್ ಈಸ್ಟ್ ರೀಜನ್ ಅಂತಲೇ ನೋಡಿದಾಗ ಅಟ್ಲಾಂಟಿಕ್ ಓಷನ್ ಒಂದು ಪ್ರೆಸೆನ್ಸ್ ಅಂತ ಕಾಣ್ತಾ ಇದ್ವಿ. ಈ ಒಂದು ವೆನೆಜುಲಾಗೆ ಕವರ್ ಮಾಡಿರ್ತಕ್ಕಂಥ 3 ರಾಷ್ಟ್ರಗಳು ಅಂತಂದರೆ ಗಯಾನವನ್ನು ನಾವು ಗಮನ ಹರಿಸ್ಬೋದು, ಬ್ರೆಜಿಲನ್ನು ಇಲ್ಲಿ ಕಾಣ್ತಾ ಇದ್ದೀವಿ, ಹಾಗೂ ಕೊಲಂಬಿಯಾ. ಈ 3 ಕಂಟ್ರಿಗಳು ಸುತ್ತುವರೆದಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇಷ್ಟು ನಿಮಗೆ ಒಂದು ಲೊಕೇಶನ್ ಆಧಾರದ ಮೇಲೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಇನ್ನು ಯಾಕೆ ವೆನೆಜುಲಾ ಮೇಲೆ US ಇಷ್ಟೊಂದು ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ, ಸ್ವಲ್ಪ ಟೈಮ್ ಲೈನ್ ಅಥವಾ ಹಿಸ್ಟ್ರಿ ನಮಗೆ ಗೊತ್ತಿರಬೇಕಲ್ವಾ. 1999ನಲ್ಲಿ ಬೊಲೋವಿಯನ್ ರೆವಲ್ಯೂಷನ್ ಆಗುತ್ತೆ. ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ಹ್ಯೂಗೋ ಚಾವೇಜ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದನ್ನು ಗಮನ ಹರಿಸ್ಬೋದು. ಇವ್ರು ಏನು ಮಾಡ್ತಾರೆ ಅಂದರೆ ವೆನೆಜುಲಾದಲ್ಲಿ ಆಯಿಲ್ ರಿಸರ್ವ್ ಜಾಸ್ತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರೈವೇಟ್ ಎಂಟಿಟೀಸ್ಗಳು ಸಹ ಅಲ್ಲಿಂದ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ಇದನ್ನು ತಡೆಗಟ್ಟಬೇಕು, ಒಂದು ಕಂಪ್ಲೀಟಾಗಿ ಬ್ಯಾನನ್ನು ಮಾಡ್ತಾರೆ. ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ ವೆನ್ ಇಟ್ ಕಮ್ಸ್ ಟು ದಿ ಆಯಿಲ್ ರಿಸರ್ವ್ ಪಾರ್ಟ್ ಅಂತ. ಕಂಪ್ಲೀಟಾಗಿ ಒಂದು ಆಯಿಲನ್ನು ಕಂಟ್ರೋಲ್ ಮಾಡೋದು ಸರ್ಕಾರದ ಅಡಿನಲ್ಲಿ ಕಂಡು ಬರುತ್ತೆ. ಸೋಷಿಯಲಿಸಮ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಫೋಕಸನ್ನು ಮಾಡ್ತಾರೆ ಹ್ಯೂಗೋ ಚಾವೇಜ್ ಅವರು 1999ನಲ್ಲಿ. ಇದಾದ ನಂತರ ಫಸ್ಟ್ ಏನು ಮಾಡುತ್ತೆ ಅಂದರೆ 2002ರಲ್ಲಿ ಒಂದು ಸರ್ತಿ ಚಾವೇಜ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಥವಾ ಕಾಪ್ ಅಟೆಂಪ್ಟ್ ಮಾಡಿರ್ತಾರೆ, ಬಟ್ ಅವರು ಫೇಲ್ ಆಗಿರೋದನ್ನು ನೋಡ್ತಾ ಇದ್ವಿ. ಈ ಒಂದು ಹಂತದಲ್ಲೇ US ಹಾಗೂ ವೆನೆಜುಲಾಗೆ ಸಂಬಂಧಪಟ್ಟಂಥ ಒಂದು ರಿಲೇಷನ್ನು ತುಂಬ ಹದಗೆಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರೋದನ್ನು ನೋಡ್ಬೋದು. 2002ರಿಂದನೇ ಈ ಒಂದು ಕಾನ್ಫ್ಲಿಕ್ಟ್ ಇರುವಂಥದ್ದನ್ನು ಗಮನ ಹರಿಸ್ಬೋದು. 2013ರಲ್ಲಿ ಏನಾಗುತ್ತೆ ಅಂದರೆ ಹ್ಯೂಗೋ ಚಾವೇಜ್ ಅವರ ಒಂದು ಡೆತ್ ಆಗೋದನ್ನು ನೋಡ್ತಾ ಇದ್ವಿ. ಇದಾದ ಮೇಲೆ ಒಂದು ಅಧಿಕಾರಕ್ಕೆ ಬರ್ತಕ್ಕಂಥವ್ರು ಅಥವಾ ಪ್ರೆಸಿಡೆಂಟ್ ಆಗಿರೋರೆ ಅಂತಂದರೆ ನಿಕೋಲಸ್ ಮದುರೋ ಅಂತಕ್ಕಂಥವ್ರು. ಇವಾಗ ಕ್ಯಾಪ್ಚರ್ ಮಾಡಿದಾರಲ್ಲ ಅವರೇ, ನಿಕೋಲಸ್ ಮದುರೋ ಅವರನ್ನು ಇವಾಗ ಕ್ಯಾಪ್ಚರ್ ಮಾಡಿದ್ದಾರೆ. 2014ರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ನಿಕೋಲಸ್ ಮದುರೋ ಅವರ ವಿರುದ್ಧ ಪ್ರೊಟೆಸ್ಟ್ಗಳು ಆಗ್ತಾ ಇರೋದನ್ನು ನೋಡ್ತಾ ಇರ್ತೀವಿ. ಇನ್ಫ್ಲೇಷನ್ನ ಒಂದು ಕಾರಣದಿಂದ ಆಗಿರ್ಬೋದು ಅಥವಾ ಕ್ರೈಮ್ ಜಾಸ್ತಿ ಆಗಿದೆ ಅಂತ ಮದುರೋ ಅವರ ವಿರುದ್ಧ ದಂಗೆ ಎದ್ದಿರೋದನ್ನು ನಾವು ಗಮನ ಹರಿಸ್ಬೋದು. 2015ರಲ್ಲಿ ಆಗಿರುವಂಥ ಒಂದು ಎಲೆಕ್ಷನ್ ಆಧಾರದ ಮೇಲೆ ಅಪೋಸಿಷನ್ ಪಾರ್ಟಿ ಪವರಿಗೆ ಬರುತ್ತೆ. ಅಂದರೂ ಸಹ ಮದುರೋ ಅವರ ಒಂದು ಸರ್ಕಾರ ಏನು ಮಾಡುತ್ತೆ, ಅಸೆಂಬ್ಲಿ ಎಲೆಕ್ಟ್ ಆಗಿರುತ್ತಲ್ಲ ಅದನ್ನು ಸೈಡ್ ಲೈನ್ ಮಾಡೋದಾಗಿ ನೋಡ್ಬೋದು. ಕೋರ್ಟನ್ನು ಯೂಸ್ ಮಾಡೋದ್ರ ಮುಖಾಂತರ ಸೈಡ್ ಲೈನ್ ಮಾಡುತ್ತೆ. 2017ರಲ್ಲಿ ಮದುರೋ ಅವ್ರು ಏನು ಮಾಡ್ತಾರೆ, ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನು ಕ್ರಿಯೇಟ್ ಮಾಡುವಂಥದ್ದಾಗಲಿ, ಎಲೆಕ್ಟೆಡ್ ಸರ್ಕಾರ ಏನಿರುತ್ತೆ ಅಥವಾ ಎಲೆಕ್ಟೆಡ್ ಪಾರ್ಲಿಮೆಂಟನ್ನು ಬೈಪಾಸ್ ಮಾಡೋದಾಗಿ ಗಮನ ಹರಿಸುವಂಥದ್ದು. ಈ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕೆಲವೊಂದಿಷ್ಟು ಡೆಮೊಕ್ರೆಟಿಕ್ ಕಂಡೀಷನ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡಿರೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಇವೆಲ್ಲವನ್ನು ನೋಡ್ತಾ ಇರುವಂಥ US ಏನು ಮಾಡುತ್ತೆ, 2015ರಲ್ಲಿ ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ಥ್ರೆಟ್ ಇದೆ ಅಂತ ಡಿಕ್ಲರೇಷನನ್ನು ಮಾಡುತ್ತೆ. 2017ರಲ್ಲಿ ಫೈನಾನ್ಷಿಯಲ್ ಸ್ಯಾಂಕ್ಷನನ್ನು ಹಾಕುತ್ತೆ. ವೆನೆಜುಲಾದಲ್ಲಿರುವಂಥ ಸ್ಥಿತಿಗತಿಗಳ ಆಧಾರದ ಮೇಲೆ 2015ರಲ್ಲಿ US ಕನ್ಸಿಡರೇಷನ್ ಮಾಡೋದು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ನ ಆಧಾರದ ಮೇಲೆ. 2017ರಲ್ಲಿ ಒಂದು ಫೈನಾನ್ಷಿಯಲ್ ಸ್ಯಾಂಕ್ಷನನ್ನು ಇಂಪೋಸ್ ಮಾಡಿರೋದಾಗಿ ಗಮನ ಹರಿಸ್ತಾ ಇದ್ದೀವಿ. 2018ರಲ್ಲಿ ಏನಾಗುತ್ತೆ, ಮದುರೋ ಅವರು ಮತ್ತೆ ರೀಎಲೆಕ್ಟ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. 2018ರಲ್ಲಿ ಡಿಸ್ಪ್ಯೂಟೆಡ್ ಕಂಡೀಷನ್ ಇದ್ರೂ ಸಹ ಮದುರೋ ಅವರು ರೀಎಲೆಕ್ಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. 2019ರಲ್ಲಿ ಏನಾಗುತ್ತೆ, ಒಬ್ಬರು ಲೀಡರ್ನ ಮುಖಾಂತರ ಇಂಟರಿಮ್ ಪ್ರೆಸಿಡೆಂಟ್ ಅಂತ ಡಿಕ್ಲೇರ್ ಮಾಡಿರೋದನ್ನು ನಾವು ಗಮನ ಹರಿಸ್ಬೋದು. ಇಂಪಾರ್ಟೆಂಟ್ಲಿ ಜುವಾನ್ ಗುವಾಯ್ಡೋ ಅಂತಕ್ಕಂಥವ್ರು ಒಂದು ಇಂಟರಿಮ್ ಪ್ರೆಸಿಡೆಂಟ್ ಅಂತ ಡಿಕ್ಲರೇಷನನ್ನು ಮಾಡ್ತಾರೆ. ಇದನ್ನು US ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇಲ್ಲಿ ಮದುರೋ ಅವ್ರಿಗೆ ಅಪೋಸ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಆದರೆ ಇಂಟರಿಮ್ ಪ್ರೆಸಿಡೆಂಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ತಾರಲ್ಲ, ಅವರಷ್ಟಕ್ಕೆ ಅವರೇ ಮಾಡ್ಕೊಂಡಿರ್ತಾರೆ. ಗುವಾಯ್ಡೋ ಅವರನ್ನು US ಸಪೋರ್ಟ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. 2020ರಲ್ಲಿ ಮತ್ತೆ ಏನಾಗುತ್ತೆ ಅಂತಂದರೆ ಅಪೋಸಿಷನ್ ಪಾರ್ಟಿ ಇರುತ್ತಲ್ಲ, ಅದು ಕಂಪ್ಲೀಟಾಗಿ
ಪಾರ್ಲಿಮೆಂಟನ್ನು ಬೈಕಾಟ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಮದುರೋ ಅವರ ವಿರುದ್ಧವಾಗಿ ಕಂಪ್ಲೀಟ್ ಆಗಿ ಒಂದು ಲೆಜಿಸ್ಲೇಚರೇ ಏನು ಮಾಡುತ್ತೆ, ಸಪೋರ್ಟ್ ಮಾಡದೇ ಇರುವಂಥ ಆಸ್ಪೆಕ್ಟನ್ನು ನೋಡ್ತಾ ಇರುವಂಥದ್ದು. ಹಾಗಾಗಿ ಒಂದು ಪೊಲಿಟಿಕಲ್ ಅನ್ಸರ್ಟನಿಟಿ ವೆನೆಜುಲಾದಲ್ಲಿ ಇದ್ದೇ ಇದೆ ಅಂತ ಹೇಳ್ಬೋದಲ್ವಾ. ಈವನ್ 2022 ಏನು ಮಾಡುತ್ತೆ, US ಸಹ ಒಂದು ಲಿಮಿಟೆಡ್ ಆಯಿಲ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಗ್ರ್ಯಾಂಟ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ಒಂದು ಆಯಿಲ್ ಪ್ರೊಡಕ್ಷನ್ ರಿಲೇಟೆಡ್ ಇರುವಂತೆಯೇ ಅವ್ರ ಫೋಕಸ್ ಇದೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ 2023 ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಓಕೆ, ಬಾರ್ಬಡೋಸ್ ಅಗ್ರಿಮೆಂಟ್ ಅಂತ ನೋಡ್ಬೋದು. ಇದು ಇಂಪಾರ್ಟೆಂಟ್, ನಿಮಗೆ ಕೇಳ್ಬೋದು ಎದಕ್ಕೆ ಸಂಬಂಧಪಟ್ಟಂತೆ. ಬಾರ್ಬಡೋಸ್ ಅಗ್ರಿಮೆಂಟ್ ನಡಿಯಲ್ಲಿ ಎಲೆಕ್ಟೋರಲ್ ರಿಫಾರ್ಮ್ಸನ್ನು ತರ್ತೀವಿ ವೆನೆಜುಲಾದಲ್ಲಿ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಅಗ್ರಿಮೆಂಟನ್ನು ಕಾಣ್ಬೋದು. US ಇದಕ್ಕೆ ಸಂಬಂಧಪಟ್ಟಂತೆ ಟೆಂಪ್ರರಿಲಿ ಸ್ಯಾಂಕ್ಷನ್ಸ್ ಏನಿರುತ್ತಲ್ಲ ಅದನ್ನು ರಿಮೂವ್ ಮಾಡಬೇಕು ಅನ್ನುವಂಥ ಒಂದು ಅಗ್ರಿಮೆಂಟನ್ನು ಹಾಕ್ಕೊಳ್ಳುತ್ತೆ ವೆನೆಜುಲಾ ಮತ್ತು US ಮಧ್ಯೆ ಇರುವಂಥ ಈ ಒಂದು ಅಗ್ರಿಮೆಂಟನ್ನು ಗಮನ ಹರಿಸುವಂಥದ್ದು. ಸೊ 2024 ಪ್ರಸ್ತುತವಾಗಿ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಗುತ್ತೆ. ಇಲ್ಲಿ ವಿನ್ನರ್ ಯಾರಾಗ್ತಾರೆ ಅಂತಂದರೆ ಅಗೇನ್ ಮದುರೋ ಅವರು ವಿನ್ನರ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಅಪೋಸಿಷನಲ್ಲಿ ಸರಿಯಾದಂಥ ಒಂದು ರೆಗ್ಯುಲಾರಿಟಿ ಇರಲಿಲ್ಲ, ಸ್ಟ್ರಾಂಗ್ ಇರಲಿಲ್ಲ. ಹಾಗಾಗಿ ಅಗೇನ್ ಮದುರೋ ಅವರ ಎಲೆಕ್ಷನನ್ನು ನೋಡ್ತಾ ಇರುವಂಥದ್ದು. ಇದೆಲ್ಲ ಆದಮೇಲೆ US ಅಗೇನ್ ಏನು ಮಾಡುತ್ತೆ, ಒಂದು ಸ್ಯಾಂಕ್ಷನ್ನ ಟೈಟ್ ಮಾಡ್ತಾ ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ಪ್ರಸ್ತುತವಾಗಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಿಮಗೆ ಬೇಕಾಗಿರುವಂಥ ಫೈನಲ್ ಕ್ಲಾರಿಟಿ ಅಂತಂದರೆ ವೆನೆಜುಲಾದಲ್ಲಿ ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ. ಹಿಸ್ಟಾರಿಕಲಿ ನಾವು ಎಲ್ಲವನ್ನು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಇಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಎಕನಾಮಿಕ್ ಕ್ರೈಸಿಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ, ಇನ್ಫ್ಲೇಷನ್, ಕ್ರೈಮ್, ಈ ರೀತಿಯಂಥ ಆಸ್ಪೆಕ್ಟ್ ಅಲ್ಲಿ ಕಂಪ್ಲೀಟಾಗಿ ಒಂದು ಅನ್ರೆಸ್ಟ್ ಕಂಡೀಷನ್ ಇದೆ, ಅನ್ಡೆಮೊಕ್ರಾಟಿಕ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಈ ಒಂದು ಇಶ್ಯೂವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಮುಖಾಂತರ US ಹಂತವಾಗಿ ಏನು ಮಾಡ್ತಾ ಇದೆ, ಇವ್ರ ಮೇಲೆ ಸ್ಯಾಂಕ್ಷನನ್ನು ಹಾಕ್ತಾ ಬರ್ತಾ ಇದೆ. ಬಿಕಾಸ್ USಗೆ ಬೇಕಾಗಿರೋದು ಏನು, ಇಲ್ಲಿರುವಂಥ ಒಂದು ಆಯಿಲ್ ರಿಸರ್ವ್ಸ್. ಸೊ ಎಕನಾಮಿಕಲಿ ಆಲ್ರೆಡಿ ಇಲ್ಲಿ ಸ್ಟ್ರೇನ್ ಆಗ್ತಾ ಇದೆ, ಇಲ್ಲಿ ಮೈಗ್ರೇಷನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳು ನಡೀತಾ ಇದ್ದಾವೆ. ಸೊ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಕ್ಕಂಥ ವೆನೆಜುಲಾದಲ್ಲಿರುವಂಥ ಲೀಡರನ್ನು ಇವತ್ತು ಕ್ಯಾಪ್ಚರ್ ಮಾಡಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, US ಒಂದು ಇಂಟ್ರೆಸ್ಟನ್ನು ನೀವು ನೋಡಬೇಕಾಗುತ್ತೆ. ಪ್ರಸ್ತುತವಾಗಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ನೇತೃತ್ವದಲ್ಲಿ ಯಾವ ರೀತಿ ಅಂತ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ಅಂತ. ಈ ಮೊದಲು ಸಹ ಅವರು ಫಸ್ಟ್ ಟರ್ಮಲ್ಲಿ ಇದ್ದಾರಲ್ಲ ಆವಾಗೂ ಸಹ ಸ್ಯಾಂಕ್ಷನನ್ನು ಹಾಕ್ತಾ ಇದ್ರು. ಇವಾಗ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಡೆಫಿನೆಟ್ಲಿ ಡಿಸ್ಅಗ್ರಿ ಆಗೋದನ್ನು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಇದೊಂದು ಸಡನ್ಲಿ ಆಗಿರುವಂಥ ಆಸ್ಪೆಕ್ಟ್ ಅಲ್ಲ. ಇಲ್ಲಿ ಪವರ್ ಕಾನ್ಸಂಟ್ರೇಷನ್ ಆಧಾರದ ಮೇಲೆ ಒಂದು ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಇವೆಲ್ಲವನ್ನು ಕನ್ಸಿಡರೇಷನ್ ಮಾಡೋದ್ರ ಮುಖಾಂತರ ಇವಾಗ ಕ್ಯಾಪ್ಚರ್ ಮಾಡಿದ್ದಾರೆ, ರಾತ್ರೋರಾತ್ರಿ ಕ್ಯಾಪ್ಚರ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ ಪ್ರಸ್ತುತವಾಗಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆನೆಜುಲಾ ರಿಲೇಟೆಡ್ ಇರುವಂತೆ ಮ್ಯಾಪಿಂಗ್ ಆಧಾರದ ಮೇಲೆ ಎಲ್ಲಿ ಕಂಡು ಬರುತ್ತೆ, ಯಾವ ರೀತಿ ಅಂತ ಇಶ್ಯೂ ಇದೆ. ಸೊ ಗ್ಲೋಬಲ್ ಲೆವೆಲಲ್ಲಿ USನ ಒಂದು ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ ಅಂತ ನಾವು ಇಲ್ಲಿ ಗಮನ ಹರಿಸುವಂಥದ್ದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಇಶ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ತಮಿಳುನಾಡು ಅನೌನ್ಸಸ್ ಅಶ್ಯೂರ್ಡ್ ಪೆನ್ಷನ್ ಸ್ಕೀಮ್ ಫಾರ್ ಸ್ಟೇಟ್ ಗೌರ್ಮೆಂಟ್ ಸ್ಟಾಫ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಧಾರದ ಮೇಲೆ ಅಥವಾ ಸೋಷಿಯಲ್ ಜಸ್ಟಿಸ್ನ ಆಧಾರದ ಮೇಲೆ DPSP ರಿಲೇಟೆಡ್ ಇರತಕ್ಕಂಥ ಕಂಟೆಕ್ಸ್ಟನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ, ತಮಿಳುನಾಡು ಸರ್ಕಾರ ಅಶ್ಯೂರ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರ್ತಾ ಇದ್ದಾರೆ. ಅಂದರೆ ಈ ಮೊದಲಿತ್ತಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್, ಅದರಲ್ಲಿರುವಂಥ ಫೀಚರ್ಸ್ಗಳನ್ನು ಇವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಪೋಸ್ಟ್ ರಿಟೈರ್ಮೆಂಟ್ ಆಧಾರದ ಮೇಲೆ ಯಾರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇರ್ತಾರಲ್ಲ ಅವ್ರಿಗೋಸ್ಕರ ಅಂತಲೇ ಇನ್ಕಮ್ ಬರಬೇಕು ಅನ್ನುವಂಥ ಆಧಾರದ ಮೇಲೆ ಒಂದು ಯೋಜನೆಯನ್ನು MK ಸ್ಟಾಲಿನ್ ಅವರು ತರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ನೀವು ಇಲ್ಲಿ ಗಮನ ಹರಿಸಬೇಕು, ಇವಾಗ ಒಬ್ಬ ವ್ಯಕ್ತಿ 1 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ರಿಟೈರ್ಡ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಲಾಸ್ಟ್ ಸ್ಯಾಲ್ರಿ 1 ಲ್ಯಾಕ್ ಇದೆ ಅಂತಂದರೆ ಅವ್ರಿಗೆ 50% ಅಷ್ಟು ಏನು ಮಾಡ್ತಾರೆ, ಪೆನ್ಷನನ್ನು ಒದಗಿಸ್ತಕ್ಕಂತಹ ಅವಕಾಶವನ್ನು ಕೊಡ್ತಾರೆ. ಇವಾಗ 50,000 ಅವರು ರಿಸೀವ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಇದು ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟೀಡ್ ಸ್ಕೀಮ್ ಅಂತ ಹೇಳ್ಬೋದು. ತಮಿಳುನಾಡು ಅಶ್ಯೂರ್ಡ್ ಪೆನ್ಷನ್ ಸ್ಕೀಮ್ ನಡಿನಲ್ಲಿ ಕಾಂಟ್ರಿಬ್ಯೂಷನ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅಂದರೆ 10% ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಪೆನ್ಷನ್ ಫಂಡಲ್ಲಿ 10% ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ರಿಮೈನಿಂಗ್ ಅಮೌಂಟ್ ಏನಿರುತ್ತಲ್ಲ ಅದನ್ನು ಸ್ಟೇಟ್ ಗೌರ್ಮೆಂಟ್ ಭರಿಸುತ್ತೆ ಅಂತ ಹೇಳ್ಬೋದು. ಡಿಯರೆನ್ಸ್ ಅಲವೆನ್ಸಸ್ಸನ್ನು ಸಹ ಹೈಕ್ ಮಾಡಲಿದ್ದಾರೆ. ವರ್ಷದಲ್ಲಿ 2 ಸರ್ತಿ ಹೈಕ್ ಮಾಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಯಾರು ಇವಾಗ ಸರ್ವಿಂಗ್ ಎಂಪ್ಲಾಯ್ ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಂತೆ. ಹಾಗೂ ಒಂದು ವೇಳೆ ಏನಾದರೂ ಡೆತ್ ಆದರೆ 60% ಅಷ್ಟು ಫ್ಯಾಮಿಲಿ ಪೆನ್ಷನ್ಸನ್ನು ನಾಮಿನಿ ಕೊಡ್ತಾರೆ. ಅಂದರೆ ಪೆನ್ಷನ್ ರಿಸೀವ್ ಮಾಡ್ತಕ್ಕಂತಹ ವ್ಯಕ್ತಿಯ ಡೆತ್ ಆದರೆ ನೆಕ್ಸ್ಟ್ ಆ ಪೆನ್ಷನ್ನು 60% ಅಷ್ಟು ಫ್ಯಾಮಿಲಿಗೆ ಕೊಡುವಂಥದ್ದಾಗಿ ನೋಡ್ಬೋದು. ಹಾಗೂ ಒಂದು ವೇಳೆ ಏನಾದರೂ ಡೆತ್ ಆಗಿರುತ್ತಲ್ಲ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ಆವಾಗ ಗ್ರ್ಯಾಟ್ಯುಟಿ ಅಮೌಂಟ್ ಅಂತ ಅಪ್ ಟು 25 ಲ್ಯಾಕ್ ಕೊಡ್ತಾರೆ. ಅವರ ಒಂದು ಸರ್ವಿಸ್ನ ಆಧಾರದ ಮೇಲೆ ಇಲ್ಲಿ ಅಮೌಂಟನ್ನು ಕೊಡಲಾಗುತ್ತೆ. ಸೊ ಈ ರೀತಿಯಾಗಿ
ತಮಿಳುನಾಡು ಸರ್ಕಾರ ಪೆನ್ಷನ್ ಸ್ಕೀಮಲ್ಲಿ ಬದಲಾವಣೆ ಮಾಡಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಕೀಮ್ ಯಾವ ರೀತಿಯಾಗಿದೆ, ಇಲ್ಲಿ CPS ಸಿಸ್ಟಮ್ ಅಂತ ನೋಡ್ತೇವೆ, ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮ್ ಅಂತಲೇ ಹೇಳ್ಬೋದು. ಇಲ್ಲಿ ಏನಿರುತ್ತೆ ಅಂದರೆ ಮಾರ್ಕೆಟ್ ಲಿಂಕ್ಡ್ ಪೆನ್ಷನನ್ನು ರಿಸೀವ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯಾಗಿ ಫಿಕ್ಸ್ಡ್ ಪೆನ್ಷನ್ ಇಲ್ಲಿ ಬರೋದಿಲ್ಲ. ಆದರೆ ಹೊಸದಾಗಿ ಏನು ತೊಗೊಂಬರ್ತಾ ಇದ್ದಾರಲ್ಲ, ಅಂದರೆ ಓಲ್ಡ್ ಸ್ಕೀಮನ್ನೇ ಇವರು ಮತ್ತೆ ರಿನ್ಯೂವೇಷನನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂ ಸ್ಕೀಮ್ ನಡಿಯಲ್ಲಿ ಗ್ಯಾರಂಟೀಡ್ ಆಗಿರ್ತಕ್ಕಂಥ ಪೆನ್ಷನ್ ಸಿಕ್ಕತ್ತೆ. ಸೊ ಎರಡೂ ಹಂತದಲ್ಲೂ ಸಹ 10% ಬೇಸಿಕ್ ಪೇನ ಮುಖಾಂತರ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಬಟ್ ಹೊಸ ಸ್ಕೀಮ್ ನಡಿಯಲ್ಲಿ ಗ್ಯಾರಂಟೀಡ್ ಆಗಿರುವಂಥ ಒಂದು ಪೆನ್ಷನ್ ಸಿಕ್ಕತ್ತೆ. ಇಲ್ಲಿ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ದಾರೆ, ಡಿಯರೆನ್ಸ್ ಅಲೌನ್ಸಸ್ಗೆ ಸಂಬಂಧಪಟ್ಟಂತೆ ಟ್ವಾಯ್ಸ್ ಆ್ಯಡ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ 60% ಪೆನ್ಷನ್ನ ನಾಮಿನಿ ಕೊಡಬೇಕು ಅಂತ ಹೇಳಿದ್ದಾರೆ. ಇವೆಲ್ಲ ಎಡಿಷ್ನಲ್ ಆಗಿ ಬದಲಾವಣೆ ಮಾಡಿದ್ದಾರೆ. ಹಾಗೂ ಗ್ರ್ಯಾಟ್ಯುಟಿಗೆ ಸಂಬಂಧಪಟ್ಟಂತೆ ಅಪ್ ಟು 25 ಲ್ಯಾಕ್ ಇದೆಯಲ್ಲ, ಅದು ಮೊದಲಿರಲಿಲ್ಲ. ಸೊ ಚೇಂಜಸನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಒಂದು ಪೆನ್ಷನ್ ಅಂತ ಬಂದಾಗ ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಿಸಿದಂತೆ ಆದಾಯವನ್ನು ತೆಗೆದುಕೊಂಡು ಬರಬೇಕು. ರಿಟೈರ್ಡ್ ಆದ ಮೇಲೆ ಅವ್ರಿಗೆ ಬೇಕಾಗಿರುವಂಥ ಒಂದು ಆದಾಯ ಏನೊಂದು ಹಳೆ ಸ್ಕೀಮಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಮಾರ್ಕೆಟ್ನ ಒಂದು ರಿಟರ್ನ್ ಆಧಾರದ ಮೇಲೆ ಇಲ್ಲಿ ಡಿಪೆಂಡ್ ಆಗ್ತಾ ಇತ್ತು. ಈ ಒಂದು ಹಂತದಲ್ಲಿ ಚೇಂಜಸನ್ನು ಮಾಡಿದ್ದಾರೆ ಅನ್ನೋದಾಗಿ ನಾವು ಗಮನಿಸ್ಬೋದು. ಸೊ ಇಂಪಾರ್ಟೆಂಟ್ಲಿ ಈ ಒಂದು ಹೊಸ ಸ್ಕೀಮ್ನಲ್ಲಿ ಅಶ್ಯೂರ್ಡ್ ಆಗಿರ್ತಕ್ಕಂಥ ಪೆನ್ಷನ್ ಸಿಗ್ತಾ ಇದೆ. ಅಶ್ಯೂರ್ಡ್ ಅಂತಂದಾಗ ಈವನ್ ಇನ್ಫ್ಲೇಷನ್ನೂ ಸಹ ಲಿಂಕ್ ಮಾಡೋದ್ರ ಮುಖಾಂತರ ರಿಟೈರ್ಡ್ ಆದಮೇಲೆ ಬೇಕಾಗಿರುವಂಥ ಒಂದು ಸೆಕ್ಯೂರಿಟಿಯನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಸ್ಟೇಟಲ್ಲಿ ಈ ಒಂದು ಪೆನ್ಷನ್ಗೆ ಸಂಬಂಧಪಟ್ಟಂತೆ ಬದಲಾವಣೆಯನ್ನು ಮಾಡಿದರೆ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ನೀವು ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಬೋದಾಗಿದೆ. ಇನ್ನು ಮುಂದಿನದಾಗಿ ಕರ್ನಾಟಕ ರೆಕಾರ್ಡ್ಸ್ ಹೈಯೆಸ್ಟ್ ಎವರ್ ಆರ್ಗನ್ ಡೊನೇಷನ್ಸ್ ಇನ್ 2025 ರ್ಯಾಂಕ್ಸ್ 3rd ನ್ಯಾಷನಲಿ. ಈ ಒಂದು ಇಶ್ಯೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಸ್ಟೇಟ್ ರಿಲೇಟೆಡ್ ಇರತಕ್ಕಂಥ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ರೆಕಾರ್ಡ್ ಅಚೀವ್ಮೆಂಟ್ಸ್ನ ಆಧಾರದ ಮೇಲೆ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಕರ್ನಾಟಕ 2025 ಕಡಾವರ್ ಆರ್ಗನ್ ಡೊನೇಷನ್ಗೆ ಸಂಬಂಧಪಟ್ಟಂತೆ 3rd ರ್ಯಾಂಕಿಂಗನ್ನು ಹೊಂದಿದೆ. ಒಟ್ಟಾರೆಯಾಗಿ 198 ಆರ್ಗನ್ ಡೊನೇಷನ್ ಆಗಿರುವಂಥ ರೆಕಾರ್ಡನ್ನು ನೋಡ್ತಾ ಇದ್ದೀವಿ. ಹೈಯೆಸ್ಟ್ ಯಾವುದಿದೆ ಅಂದರೆ ತಮಿಳುನಾಡಿದೆ, ಸೆಕೆಂಡ್ ತೆಲಂಗಾಣ ಹಾಗೂ ಕರ್ನಾಟಕ. ಇಲ್ಲಿರುವಂಥ ಡೇಟಾವನ್ನು ನೀವು ಗಮನ ಹರಿಸ್ಬೋದು. 198 ಲಾಸ್ಟ್ ಇಯರ್ ಅಂತ ಕಂಪೇರ್ ಮಾಡಿದಾಗ 2024ರಲ್ಲಿ 168 ಇರೋದನ್ನು ನೋಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಇಂಪ್ರೂವೈಸ್ ಆಗಿರೋದನ್ನು, ಹಂತವಾಗಿ ಇಂಪ್ರೂವೈಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇರುವಂಥದ್ದು. ಸೊ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫೋಕಸನ್ನು ಮಾಡ್ತಾ ಇದೆ. ಹೇಗೆ ನಾವು ಇನ್ನೂ ಎನ್ಹಾನ್ಸ್ ಮಾಡ್ಬೋದು ಅಂತ ತಾಲೂಕ್ ಲೆವೆಲ್ ಹಾಸ್ಪಿಟಲ್ಸ್ ನಡಿನಲ್ಲೂ ಸಹ ಒಂದು ಡೋನಾರ್ಗೆ ಸಂಬಂಧಪಟ್ಟಂತೆ ಆಸ್ಪೆಕ್ಟನ್ನು ಫೋಕಸ್ ಮಾಡೋದಾಗಲಿ, ಇವಾಗ ಬ್ರೈನ್ ಡೆತ್ ಆಗಿರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಡಾಕ್ಟರ್ಸ್ಗಳು ಸಹ ಡಿಕ್ಲರೇಷನ್ ಮಾಡೋದ್ರಿಂದ ಈಸಿಯಾಗಿ ಆರ್ಗನನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅಂದರೆ ಡೊನೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ಸಹ ನಾವಿಲ್ಲಿ ಎನ್ಶೂರ್ ಮಾಡೋದು ತುಂಬ ಇಂಪಾರ್ಟೆಂಟು. ನಿಮಾನ್ಸ್ನ ಒಂದು ಬೆಸ್ಟ್ ಯುಟಿಲೈಸೇಷನ್ನ ತೆಗೆದುಕೊಳ್ಬೋದು ಅಂತಲೂ ಸಹ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ನಾವು ನೋಡಬೇಕಾಗುತ್ತೆ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಒಂದು ರ್ಯಾಂಕಿಂಗ್ ಹಾಗೂ ಒಟ್ಟಾರೆಯಾಗಿ ನ್ಯಾಷನಲ್ ವೈಡ್ ಯಾವ ರೀತಿ ಅಂತ ಒಂದು 5 ರ್ಯಾಂಕಿಂಗ್ಗಳಿದ್ದಾವೆ ಅಂತ ನೆನ್ಪಿಟ್ಕೊಳ್ಳಿ. ತಮಿಳುನಾಡು, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್. ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಸೈನ್ಸ್ ಸೆಕ್ಷನಿಂದ ಕೆಲವೊಂದಿಷ್ಟು ರಿಸರ್ಚ್ಗಳನ್ನು, ಕೆಲವೊಂದಿಷ್ಟು ಫೈಂಡಿಂಗ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ನಮಗೆ ಬಹುಮುಖ್ಯವಾಗಿ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಮೊದಲ ಆಸ್ಪೆಕ್ಟ್ ಅಂತಂದರೆ ಸ್ಟಾರ್ವೇಷನ್ ಯಾವ ರೀತಿಯಾಗಿ ಒಂದು ಅಡಲ್ಟಿಂಗ್ ಪ್ರೊಸೆಸನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ಒಂದು ರಿಸರ್ಚನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಸ್ಟಾರ್ವೇಷನ್ ಫೋರ್ಸಸ್ ಲೀಫ್ ಕಟರ್ ಬೀಸ್ ಟು ಸ್ಟಾರ್ಟ್ ಅಡಲ್ಟಿಂಗ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಜನರಲಿ ಒಂದು ಇನ್ಸೆಕ್ಟನ್ನು ನಾವು ಗಮನ ಹರಿಸೋದಾದರೆ ಮೊದಲು ಒಂದು ಎಗ್ ಸ್ಟೇಟಸಲ್ಲಿರುತ್ತೆ. ಎಗ್ ಆದಮೇಲೆ ಏನಾಗುತ್ತೆ, ನೆಕ್ಸ್ಟು ಲಾರ್ವೆ ಕಂಡೀಷನ್ಗೆ ಇದು ಕನ್ವರ್ಟ್ ಆಗೋದನ್ನು ನೋಡ್ತಾ ಇದ್ವಿ. ಆಮೇಲೆ ಪ್ಯೂಪ ಆಗೋದನ್ನು ನೋಡ್ತಾ ಇದ್ವಿ. ನೆಕ್ಸ್ಟು ಅಡಲ್ಟ್ ಆಗುವಂಥ ಒಂದು ಸ್ಥಿತಿಗತಿಯನ್ನು ಕಾಣ್ಬೋದು. ಅಡಲ್ಟ್ ಆಗುವಂಥ ಸಂದರ್ಭದಲ್ಲಿ ಜನರಲಿ ಒಂದು ಇನ್ಸೆಕ್ಟ್ ಅಂತ ತೆಗೆದುಕೊಂಡಾಗ ಸಾಕಷ್ಟು ನಾವು ಫೀಡ್ ಮಾಡೋದ್ರ ಮುಖಾಂತರ ಕಂಪ್ಲೀಟಾಗಿ ಅದು ಅಡಲ್ಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡ್ತೇವೆ. ಸಾಕಷ್ಟು ಇನ್ಸೆಕ್ಟ್ಸ್ಗಳಲ್ಲಿರುವಂಥ ಒಂದು ಯೂಶುವಲ್ ರೂಲ್ ಅಂತಲೇ ಹೇಳ್ಬೋದು. ಒಂದು ಮೆಟಾಮಾರ್ಫೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು ಅಂತಂದರೆ ಲಾರ್ವೆ ಇರುವಂಥದ್ದು ಇವತ್ತು ಪ್ಯೂಪ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಸರಿಯಾಗಿ ಇದನ್ನು ಫೀಡ್ ಮಾಡ್ತಾ ಇರೋದಾಗಿ ನೋಡ್ತಾ ಇದ್ವಿ. ಕ್ರಿಟಿಕಲ್ ಬಾಡಿ ವೇಟ್ ಅನ್ನೋದು ಗೇನ್ ಮಾಡಬೇಕು, ಅದಾದ ಮೇಲೆ ಅದು ಅಡಲ್ಟ್ ಆಗಿ ಕನ್ವರ್ಟ್ ಆಗೋದನ್ನು ನೋಡ್ತಾ ಇದ್ವಿ. ಬಟ್ ಇವಾಗ ನ್ಯೂ ಫೈಂಡಿಂಗ್ಸ್ ಏನೇ ಹೇಳ್ತಾ ಇದೆ, ಲೀಫ್ ಕಟರ್ ಬಿ ನಡಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಸ್ಟಾರ್ವೇಷನ್. ಹಸಿವು ಇರೋದ್ರಿಂದ ಕೆಲವೊಂದಿಷ್ಟು ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಜುವೆನೈಲ್ ಹಾರ್ಮೋನ್ ಜೀನ್ಸ್ಗಳು ಸಹ ಯಾವ ರೀತಿಯಾಗಿ ಲಾರ್ವಲ್ ಸ್ಟೇಜನ್ನು ಸಪೋರ್ಟ್ ಮಾಡುತ್ತೆ, ಅದೇ ರೀತಿಯಾಗಿ ಒಂದು ಪ್ಯೂಪಾ ಸ್ಟೇಜ್ಗೆ ಹೋಗಬೇಕು ಅಂತಂದರೆ ಅಥವಾ ಒಂದು ಎಕಡೈಸಿಸ್ ಪ್ರೋಸೆಸ್
ಕಂಪ್ಲೀಟಾಗಿ ಒಂದು ಲಾರ್ವೆ ಏನಿದೆಯಲ್ಲ ಪ್ಯೂಪ ಆಗಿ ಒಂದು ತನ್ನ ಸ್ಕಿನ್ನನ್ನು ಶೆಡ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಡಿಫ್ರೆಂಟ್ ಆಗಿರುವಂಥ ಒಂದು ಮೋಲ್ಟಿಂಗ್ ಹಾರ್ಮೋನ್ಸ್ಗಳು ಸಪೋರ್ಟ್ ಮಾಡುವಂಥದ್ದಾಗಿ. ಸೊ ಇವಾಗ ಅಡಲ್ಟಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಇನ್ಸುಲಿನ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ ಇವಾಗ ನೋಡಿ ಸ್ಟಾರ್ವೇಷನ್ ಇದೆ ಅಂತಂದಾಗ ಕೆಲವೊಂದಿಷ್ಟು ಬಾಡಿನಲ್ಲಿರುವಂತಹ ಇನ್ಸುಲಿನ್ ಕಂಟೆಂಟ್ಗಳು ಡಿಪ್ಲೇಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಈ ಒಂದು ಹಂತದಲ್ಲಿ ಲೀಫ್ ಕಟ್ಟರಲ್ಲಿ ಚೇಂಜಸ್ ಆಗ್ತಾ ಇದೆ, ಹಾಗಾಗಿ ಅದು ಒಂದು ಅಡಲ್ಟ್ಹುಡ್ಗೆ ಕನ್ವರ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಒಂದು ರಿಸರ್ಚ್ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನಂತಂದರೆ ನ್ಯೂಟ್ರಿಷನ್ ಅನ್ನೋದು ಡೈರೆಕ್ಟಾಗಿ ಒಂದು ಹಾರ್ಮೋನ್ ಟ್ರಿಗರ್ಗೆ ಸಂಬಂಧಪಟ್ಟಂತೆ ಲಿಂಕನ್ನು ತೋರಿಸ್ತಾ ಇದೆ. ಇದರಿಂದ ಒಂದು ಲೈಫ್ ಸ್ಟೇಜ್ಗೆ ಸಂಬಂಧಿಸತಕ್ಕಂಥ ಒಂದು ಡಿಸಿಷನ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ನ್ಯೂಟ್ರಿಷನ್ ಆಧಾರದ ಮೇಲೆ ಒಂದು ಲೈಫ್ ಸ್ಟೇಜ್ ಏನಾಗುತ್ತಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಒಂದು ಲಿಂಕನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಆಲ್ಟರ್ನೇಟಿವ್ ಆಗಿ ಯಾವ ರೀತಿಯಾಗಿ ಟ್ರಿಗರ್ ಆಗ್ತಾ ಇದೆ ಅಂತ ಒಂದು ಆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಮುಂದಿನ ಹಂತದಲ್ಲಿ ಮೈಕ್ರೋ ಲೆನ್ಸಿಂಗ್ ಯೂಸ್ ಟು ವೇ ರೋಗ್ ಪ್ಲಾನೆಟ್. ಇಲ್ಲಿ ನೋಡಿ ಒಂದು ಅಸ್ಟ್ರಾನಮರ್ ಫೈಂಡಿಂಗನ್ನು ನೋಡ್ತಾ ಇದ್ವಿ. ಗ್ರಾವಿಟೇಷನಲ್ ಮೈಕ್ರೋ ಲೆನ್ಸಿಂಗನ್ನು ನಾವು ಯಾವ ರೀತಿಯಾಗಿ ಮೇಜರ್ ಮಾಡ್ತೀವಿ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕು. ಪ್ರಸ್ತುತವಾಗಿ ಒಂದು ರೋಗ್ ಪ್ಲಾನೆಟ್ಗೆ ಸಂಬಂಧಪಟ್ಟಂತೆ ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದಾರೆ. ರೋಗ್ ಪ್ಲಾನೆಟ್ ಅಂತಂದರೆ ಈ ಪ್ಲಾನೆಟ್ಗಳು ಯಾವುದೇ ರೀತಿಯಾಗಿ ಒಂದು ಸ್ಟಾರನ್ನು ಆರ್ಬಿಟ್ ಮಾಡದೇ ಇರುವಂಥ ಸ್ಥಿತಿಗತಿಯನ್ನು ನೋಡ್ಬೋದು. ಯಾವುದೇ ಒಂದು ನಕ್ಷತ್ರವನ್ನು ಇಲ್ಲಿ ಸುತ್ತುವರೆದೇ ಇರತಕ್ಕಂಥ ಪ್ಲಾನೆಟ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಮೈಕ್ರೋ ಲೆನ್ಸಿಂಗ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಇವಾಗ ಯಾವುದೇ ಒಂದು ಸ್ಟಾರನ್ನು ಸುತ್ತುವರ್ತಕ್ಕಂಥ ಪ್ಲಾನೆಟನ್ನು ನೋಡಿದಾಗ, ಇವಾಗ ಒಂದು ಸ್ಟಾರನ್ನು ತೆಗೆದುಕೊಂಡಾಗ ಈ ಸ್ಟಾರನ್ನು ಪ್ಲಾನೆಟ್ಸ್ಗಳು ಸುತ್ತುವರಿತಾ ಇರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಒಂದು ಫಾರ್ಗ್ರೌಂಡ್ ಆಬ್ಜೆಕ್ಟಿವನ್ನು ನಾವು ತೆಗೆದುಕೊಂಡಾಗ ಇದು ಸ್ಟಾರ್ ನಿಯರ್ ಏನಾದರೂ ಪಾಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಈ ಒಂದು ಹಂತದಲ್ಲಿ ಈ ಒಂದು ಆಬ್ಜೆಕ್ಟಿವ್ನಲ್ಲಿರುವಂತಹ ಗ್ರಾವಿಟಿ ಬೆಂಡ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೂ ಇದು ಸ್ಟಾರಲ್ಲಿರುವಂಥ ಲೈಟನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದ್ರ ಮುಖಾಂತರ ಸ್ವಲ್ಪ ತನ್ನ ಲೈಟನ್ನು ಸಹ ಎಮಿಟ್ ಮಾಡುವಂಥ ಆಸ್ಪೆಕ್ಟ್ ಇರುತ್ತೆ ಅಲ್ವಾ. ಇದರ ಒಂದು ಲೈಟ್ ಮ್ಯಾಗ್ನಿಫೈ ಆಗುವಂಥದ್ದು ಸ್ಮಾಲ್ ಡ್ಯೂರೇಷನಲ್ಲಿ ಆಗುತ್ತೆ. ಇದರಿಂದ ನಾವು ಐಡೆಂಟಿಫೈ ಮಾಡ್ಬೋದು ಈ ಒಂದು ಆಬ್ಜೆಕ್ಟಿವ್ನ ಸೈಜ್ ಯಾವ ರೀತಿಯಾಗಿದೆ, ಶೇಪ್ ಯಾವ ರೀತಿಯಾಗಿದೆ, ಸ್ವಲ್ಪ ಡ್ಯೂರೇಷನ್ ಆಧಾರದ ಮೇಲೆ ಆ ಒಂದು ಬ್ರೈಟ್ನೆಸ್ ನಮಗೆ ರಿವೀಲ್ ಮಾಡುತ್ತೆ. ಸೊ ಇಲ್ಲಿ ಒಂದು ರೋಗ್ ಪ್ಲಾನೆಟ್ ಇದೆಯಲ್ಲ ಅವುಗಳನ್ನು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಯಾವುದೇ ರೀತಿಯಾಗಿ ಸ್ಟಾರ್ನ ಸುತ್ತುವರಿಸ್ತಾ ಇಲ್ಲ. ಸೊ ಈ ಒಂದು ರೋಗ್ ಪ್ಲಾನೆಟ್ಸ್ಗಳು ಕಡಿಮೆ ಲೈಟನ್ನು ಎಮಿಟ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಂಥ ಲೈಟನ್ನು ಸಹ ಎಮಿಟ್ ಮಾಡೋದಿಲ್ಲ. ಹಾಗಾಗಿ ಒಂದು ಡಿಟೆಕ್ಷನ್ನು ಇಲ್ಲಿ ರೇರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಿಂಪಲ್ಲಾಗಿ ಮೈಕ್ರೋ ಲೆನ್ಸಿಂಗನ್ನು ಯೂಸ್ ಮಾಡೋದ್ರ ಮುಖಾಂತರ ಒಂದು ಪ್ಲಾನೆಟ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸನ್ನು ಅಥವಾ ಆಬ್ಜೆಕ್ಟಿವ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸನ್ನು ಐಡೆಂಟಿಫೈ ಮಾಡ್ಬೋದು. ಬಿಕಾಸ್ ಆ ಒಂದು ಆಬ್ಜೆಕ್ಟಿವ್ ನಡಿನಲ್ಲಿ ಗ್ರಾವಿಟಿ ಚೇಂಜಸ್ ಆಗ್ತಾ ಇದೆ, ಲೈಟ್ ಎಮಿಷನಲ್ಲಿ ಬದಲಾವಣೆ ಆಗ್ತಾ ಇದೆ, ಯಾವ ಒಂದು ಹಂತದಲ್ಲಿ ಆಗ್ತಾ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ವೆನ್ ಇಟ್ ಕಮ್ಸ್ ಟು ದಿ ರೋಗ್ ಪ್ಲಾನೆಟ್, ಇದು ನಮ್ಮ ಒಂದು ಮಿಲ್ಕಿ ವೇನಲ್ಲಿರುವಂಥದ್ದು, ನಮ್ಮ ಒಂದು ಸ್ಟಾರ್ನ ಸುತ್ತುವರೆದೇ ಇರುವಂಥ ರೋಗ್ ಪ್ಲಾನೆಟ್ ಏನಿದೆಯಲ್ಲ ಇದರ ಒಂದು ಡಿಸ್ಟೆನ್ಸನ್ನೇ ನೋಡೋದಾದರೆ 9800 ಲೈಟ್ ಇಯರ್ ಅಷ್ಟು ಡಿಸ್ಟೆನ್ಸನ್ನು ಮಿಲ್ಕಿ ವೇ ಸೆಂಟರ್ನ ಮುಖಾಂತರ ತೋರಿಸ್ತಾ ಇದೆ. ಸೊ ಇದರ ಒಂದು ಮಾಸ್ ಏನಿದೆಯಲ್ಲ ಆಲ್ಮೋಸ್ಟ್ ನಮ್ಮ ಸ್ಯಾಟರ್ನ್ಗೆ ಈಕ್ವಲ್ ಆಗಿರುವಂಥದ್ದನ್ನು ತೋರಿಸುತ್ತೆ. ಸೊ ಇಲ್ಲಿ ಮೈಕ್ರೋ ಲೆನ್ಸಿಂಗ್ನ ಮುಖಾಂತರ ನಾವು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಯಾಕಿದೆ ಹಾರ್ಡ್ ಆಗ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಮಗೆ ಇಲ್ಲಿ ಬೇಕಾಗಿರುವಂಥ ಸಿಂಪಲ್ ಆಸ್ಪೆಕ್ಟ್ ಅಂತಂದರೆ ಮೈಕ್ರೋ ಲೆನ್ಸಿಂಗ್ ಅಂದರೆ ಏನು, ಇದರ ಮುಖಾಂತರ ನಾವು ಯಾವ ರೀತಿಯಾಗಿ ಒಂದು ಆಬ್ಜೆಕ್ಟಿವನ್ನು ಐಡೆಂಟಿಫೈ ಮಾಡಬಹುದು ಅಂತ, ಹಾಗೂ ರೋಗ್ ಪ್ಲಾನೆಟ್ನ ಒಂದು ಫೀಚರ್ ಯಾವ ರೀತಿಯಾಗಿದೆ, ಇದು ನಮ್ಮ ಒಂದು ಮಿಲ್ಕಿ ವೇ ಸೆಂಟರಿಂದ ಎಷ್ಟು ಮಟ್ಟಿಗೆ ದೂರ ಇದೆ ಅನ್ನುವಂಥ ಒಂದು ಆಸ್ಪೆಕ್ಟ್ ಆಗಿರ್ಬೋದು, ಹಾಗೂ ಇದು ಯಾವುದೇ ರೀತಿಯಾಗಿ ಸ್ಟಾರನ್ನು ಸುತ್ತುವರೆದಿಲ್ಲ ಅನ್ನುವಂಥ ಒಂದು ಐಡೆಂಟಿಫಿಕೇಷನ್ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ ಒಂದು ಎವಿಡೆನ್ಸ್ ಅಥವಾ ರಿಸರ್ಚನ್ನು ನಾವಿಲ್ಲಿ ಗಮನ ಹರಿಸಲೇಬೇಕಾಗುತ್ತೆ. ಅದರಲ್ಲೂ ಓಲ್ಡೆಸ್ಟ್ ಆಗಿರ್ತಕ್ಕಂಥ ಹ್ಯೂಮನ್ ಕ್ರಿಮೇಷನ್ಗೆ ಸಂಬಂಧಿಸಿದಂತೆ ಎವಿಡೆನ್ಸನ್ನು ಮಲ್ವಿನಲ್ಲಿ ಪತ್ತೆ ಹಚ್ಚಿದ್ದಾರೆ. ಸೊ ಇದೊಂದು 9500 ಇಯರ್ ಎಗೋ ಅಲ್ಲಿ ಆಗಿರುವಂಥ ಇವೆಂಟ್ ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲಿ ಆ್ಯಶ್ ಮತ್ತು ಚಾರ್ಕೋಲನ್ನು ಹೊಂದಿರತಕ್ಕಂಥ ಒಂದು ಲೇಯರನ್ನು ನೋಡ್ತಾ ಇದ್ದೀವಿ. ಬರ್ಂಟ್ ಬೋನ್ ಫ್ರಾಗ್ಮೆಂಟನ್ನು ಸಹ ಇಲ್ಲಿ ಗಮನ ಹರಿಸ್ಬೋದು. ಇದರಿಂದ ಗೊತ್ತಾಗುತ್ತೆ ಅಲ್ಲಿ ಕ್ರಿಮೇಷನ್ ನಡೆದಿದೆ ಅಂತ. ಸ್ಮಾಲ್ ಅಡಲ್ಟ್ಗೆ ಸಂಬಂಧಪಟ್ಟಂಥ ಒಂದು ಎವಿಡೆನ್ಸ್ ಸಿಕ್ಕಿದೆ. ಓಕೆ, ಸೊ ಈ ಒಂದು ಹಂತದಲ್ಲಿ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಲಿಯೆಸ್ಟ್ ಲೆವೆಲಲ್ಲಿ ಒಂದು ಹ್ಯೂಮನ್ ಕ್ರಿಮೇಷನ್ ಅಡಲ್ಟ್ ಕ್ರಿಮೇಷನ್ ನಡೀತಾ ಇರುವಂಥದ್ದು. ಸೊ ಈ ಒಂದು ಇನ್ ಸಿಟು ನಡಿನಲ್ಲಿ ಡಿಸ್ಕವರಿ ಮಾಡಿರುವಂಥದ್ದು ಅರ್ಲಿಯೆಸ್ಟ್ ಇದೆ ಅಲ್ವಾ. ಸೊ ಇಲ್ಲಿ ನಾವು ನೋಡೋದಾದರೆ ಅವರ ಒಂದು ಸೊಸೈಟಿ ಯಾವ ರೀತಿಯಾಗಿತ್ತು ಅಂತ ಐಡೆಂಟಿಫೈ ಮಾಡ್ಬೋದು. ಅದರಲ್ಲೂ ಒಂದು ರಿಚುವಲ್ ಪ್ರಾಕ್ಟೀಸ್ನ ಆಧಾರದ ಮೇಲೆ ಈ ಒಂದು ಕ್ರಿಮೇಷನನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾಗಿ ಅವರು ಒಂದು ಸತ್ತಿರತಕ್ಕಂಥ ಬಾಡಿಯನ್ನು ಡಿಸ್ಪೋಸಲ್ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದಾಗಿ ಕ್ಲಿಯರ್ ಆಗಿರುವಂಥ ಒಂದು ಎವಿಡೆನ್ಸನ್ನು ಕೊಡುತ್ತೆ. ಸೊ ಈ ಒಂದು ಹಂತದಲ್ಲಿ ರೀಸೆಂಟ್ ಆಗಿರುವಂಥ ಒಂದು ಪ್ಲೇಸ್ ಎಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅಂತ ಸಿಂಪಲಾಗಿ ನಾವು ಅರ್ಥ ಮಾಡ್ಕೋಬೋದು. ಒಂದು ಸೊಸೈಟಲ್ ಆಸ್ಪೆಕ್ಟ್ ಆಗಿರ್ಬೋದು, ಅವರ ಒಂದು ಪ್ರಾಕ್ಟೀಸಸ್ ಏನಿದೆ ಅಂತ ಇದು ಸಿಂಬಾಲ್ ಆಗುತ್ತೆ. ಅವರ ಒಂದು ಸಿಂಬಾಲಿಕ್ ಬಿಹೇವಿಯರನ್ನು ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಒಂದು ಹಂತದಲ್ಲಿ ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಂತ ಬಂದಾಗ ಇವೆಲ್ಲವನ್ನು ನಾವು ಒಂದು 2-3 ಫ್ಯಾಕ್ಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದನ್ನು ಸಹ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.